ಬನ್ನಿ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ಸೀರೆ ಅಂಚನ್ನ ಯಾವ ಥರ ಹೊಲಿಯೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಸೀರೆ ಅಂಚು ಹೊಲಿಯೋಕ್ಕಿಂತ ಮೊದಲಿಗೆ ಸ್ಟ್ರೈಟಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಸಮಾನಂಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇದು ಜರ್ದಾಡೋ ಸೀರೆ ಇಲ್ಲ, ಸೊ ಹಾಗಾಗಿ ನಾನು ಮಿಷಿನ್ ಮೇಲೆ ಇಟ್ಟನೆ ಕಟಿಂಗ್ ಮಾಡ್ಕೋತಿದ್ದೀನಿ. ನಿಮ್ಗೇನಾದರೂ ಇದು ಸ್ಯಾರಿ ಜರ್ದಾಡುವಂಥ ಸ್ಯಾರಿ ಇದ್ದರೆ ನೆಲದ ಮೇಲೆ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದು ಬಟ್ಟೆ ಜರ್ದಾಡೋದಿಲ್ಲ, ಹಾಗಾಗಿ ನಾನು ಆರಾಮ್ಸೆ ಮಿಷನ್ ಮೇಲೆನೆ ಕಟ್ ಮಾಡ್ಕೊಳ್ತಿದ್ದೀನಿ. ನಾನೀಗ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಇದನ್ನು ಮಾಡಿದ್ದೀನಿ. ಸೊ ನಿಮ್ದು ಏನಾದರೂ ಜರ್ದಾಡೋರು ಬಿತ್ತಂದ್ರೆ ನೆಲದ ಮೇಲೆ ಹಾಸ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಸಮ ಕಟ್ ಮಾಡೋಕೆ ಬರಲಿಲ್ಲ ಅಂತಂದರೆ ಒಂದು ಸ್ಕೇಲ್ ಇರುತ್ತಲ್ವ, ಸೊ ಸ್ಕೇಲ್ ತೊಗೊಂಡು ಈ ಥರ ಬಟ್ಟೆ ಮೇಲೆ ನಂದು ಸ್ಕೇಲ್ ಎಲ್ಲಿಟ್ಟೇನೋ ಸ್ಕೇಲ್ ಇರುತ್ತಲ್ವ, ಸ್ಕೇಲ್ನ ಈ ಥರ ಬಟ್ಟೆ ಮೇಲೆ ಇಟ್ಟು ಸ್ಟ್ರೈಟಾಗಿ ಲೈನ್ ಹಾಕ್ತಾ ಕಟ್ ಮಾಡ್ಕೊಂಬಿಡಿ, ಈಸಿ ಆಗುತ್ತೆ. ಸೊ ನಾನು ಎರಡು ಕಡೆನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ರಿ. ಇಲ್ಲೇನು ಬಾರ್ಡ್ರ್ ಇರುತ್ತಲ್ಲ, ಸೊ ಈ ಬಾರ್ಡ್ರ್ ಅಂತೇಳಿ ಮೊದಲಿಗೆ ಇಲ್ಲೇನಿರುತ್ತಲ್ಲ ಒಂದು 1/4 ಇಂಚಿನಷ್ಟು ಈ ಥರ ಮಡ್ಚ್ಕೋಬೇಕು. ಈ ಥರ ಮಡ್ಚ್ಕೊಂಡು ನಂತರ ಇದನ್ನು ಈ ಥರ 1/4 ಇಂಚಲ್ಲಿ ಮಡಚಿ ಇದನ್ನು ಮತ್ತೆ ಈ ಥರ ಇನ್ನೊಮ್ಮೆ ಮಡಚಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ನಿಮಗೆ ಆ ಥರ ಒಮ್ಮೆಲೆ ನಿಮಗೆ ಸ್ಟಿಚ್ ಮಾಡೋಕೆ ಬರಲ್ಲ ಅನ್ನೋದಾದರೆ ನೋಡಿ, ಈ ಥರ ಮೊದಲಿಗೆ ಈ ಥರ 1/4 ಇಂಚು ಈ ಥರ ಒಮ್ಮೆ ಹೊಲ್ಕೊಳ್ಳಿ, ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ಎರಡು ಸೈಡು ಒಮ್ಮೆನೇ ಒಬ್ರೊಬ್ರಿಗೆ ಬಿಗಿನರ್ಸಿಗೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಸೊ ನೋಡಿ, ಈ ಥರ ಮೊದಲಿಗೆ 1/4 ಭಾಗದಷ್ಟು ಮಡಚಿ ಮೊದಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನಿಧಾನವಾಗಿ ಈ ಥರ ನೋಡಿ ಬಲಗೈಯಿಂದ ಈ ಥರ ಬಟ್ಟೆನ ನಿಧಾನವಾಗಿ ಎಳ್ಕೋಬೇಕು. ಯಾವುದೇ ಕಾರಣಕ್ಕೂ ಈ ಥರ ಬಟ್ಟೆ ಮಡಚುವಾಗ ಜಗ್ಗಬೇಡಿ. ಇಲ್ಲಿ ಕೂಡ ತುಂಬಾ ಜೋರಾಗಿ ಜಗ್ಗಬೇಡಿ. ಇದನ್ನು ಇಷ್ಟು 1/4 ಭಾಗದಷ್ಟು ಮಡಚೋದು, ಇದು ಏನು ನಿಮ್ಮದು ಬಟ್ಟೆ ಬರ್ತಿರುತ್ತಲ್ವ, ಸೊ ನಿಧಾನವಾಗಿ ಈ ಥರ ಹಿಡಿಯೋದಷ್ಟೇ, ಮತ್ತೊಂದು ಏನೂ ಇಲ್ಲ. ಜಾಸ್ತಿ ಎಳೋಕೆ ಹೋಗಬೇಡಿ. ಎಳೆದ್ರೆ ಬಟ್ಟೆ ಎಕ್ಸ್ಪ್ಲೇಂಡ್ ಆಗುತ್ತೆ, ನೀಟಾಗಿ ಬರಲ್ಲ. ನೋಡಿ, ಈ ಥರ ಸ್ಟಿಚ್ ಮಾಡಿಕೊಂಡು ಬಿಡೋದಷ್ಟೇ, ತುಂಬ ಈಸಿ ಇದು. ಈ ಥರ ಒಂದು 10 ಸೀರೆ ಮಾಡಿದ್ರೆ ಈಗ ನೋಡಿ, ಒಂದು ಸೀರೆಗೆ ನಾವು 10 ರೂಪಾಯಿ ತೊಗೊಳ್ತೀವಿ. ಒಂದು ಸೀರೆಗೆ 10 ರೂಪಾಯಿ. 10 ಸೀರೆ ಆದರೆ ಎಷ್ಟಾಯಿತು ನೋಡ್ಕೊಳ್ಳಿ ನೀವೇ. ಇಲ್ಲೇ ನಿಮ್ಮದು 10 ಸೀರೆ ಆಗಲಿ, ತುಂಬ ಬೇಗ ಆಗುತ್ತೆ ಇದು ಸ್ಟಿಚ್ ಮಾಡೋದು. ಒಂದು ಸ್ವಲ್ಪ ಬಟ್ಟೆ ದಾರ ಇದಾಯಿತು, ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಲಾಸ್ಟಿಗೆ ಎಂಡಿಗೆ ಲಾಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಥರ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ನಾನು ಫೋಲ್ಡಿಂಗ್ ಮಾಡಿರೋದೇ ಗೊತ್ತಾಗ್ತಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ಸೊ ನೋಡಿ, ಈ ಕಡೆನೂ ಹಾಕಿ ತೋರಿಸ್ತೀನಿ. ನೀವು ಬಿಗಿನರ್ಸ್ ಅಲ್ಲ, ನಿಮಗೆ ಸ್ಟಿಚಿಂಗ್ ಬರುತ್ತೆ, ನಾವು ಯಾಕೆ 2 ಸಲ ಮಡಚಬೇಕು ಅನ್ನೋರಿಗೆ ಇದನ್ನು ತೋರಿಸ್ತೀನಿ ನೋಡಿ. ನೀವು ಬಿಗಿನರ್ಸ್ ಏನಿರಲ್ಲ, ಸೊ ಸ್ಟಿಚ್ ಮಾಡ್ತಿರ್ತೀರ ಅನ್ನೋರು, ಒಂದೇ ಸಲ ಸ್ಟಿಚ್ ಮಾಡ್ತೀನಿ ಅನ್ನೋರು ಮೊದಲಿಗೆ ಈ ಥರ 1/4 ಭಾಗ, ಹಾಗೆ ಮತ್ತೊಂದು ಬಾರಿ ಈ ಥರ 1/4 ಭಾಗ ಈ ಥರ ಮಡಚ್ಕೊಂಡು ಸ್ಟ್ರೈಟ್ ಮಾಡಿಕೊಂಡು ಮೊದಲಿಗೆ ಲಾಕ್ ಹಾಕಬೇಕು. ಲಾಕ್ ಹಾಕೋದನ್ನು ಮರಿಬೇಡಿ. ನೋಡಿ, ಈ ಥರ ಲಾಕ್ ಹಾಕ್ಕೊಂಡು 1/4 ಇಂಚಿಂದು ಮಡಚಿ ಮತ್ತೆ ಒಂದು ಸಲ ಇನ್ನೊಮ್ಮೆ ಮಡಚಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಮಡಚ್ಕೋಬೇಕು. ಈ ಕಡೆ ಎಂಡಿಗೆ ಸ್ಟಿಚ್ ಮಾಡ್ಕೊಳ್ಳಿ, ಒಳಗೆ ಹಾಕಬೇಡಿ. ಒಳಗೆ ಹಾಕಿದ್ರೆ ಏನಾಗುತ್ತೆ, ಇದು ನಾವು ಮಡಚಿರುವಂಥ ಬಟ್ಟೆ ಹೊರಗೆ ಬಂದುಬಿಡತ್ತೆ. ಸೊ ದಂಡಿಗೆನೇ ಹೊಲಿಗೆ ಹಾಕೊಳ್ಳಿ.
ನೋಡಿ ಈ ಥರ ಎಂಡಿಗೆ ಬಂದಾಗ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ಳಿ. ನೋಡಿ ನೋಡಿ ಇದು ಯಾವ ಥರ ಸ್ಟಿಚಿಂಗ್ ಆಗಿದೆ ನೋಡಿ, ಮಡಚಿರೋದೇ ಕಾಣಿಸ್ತಿಲ್ಲ, ಅಷ್ಟು ನೀಟಾಗಿ ಮಡಚಿದ್ದೀನಿ. ಸೊ ನೋಡಿ ಈ ಥರ ನೀಟಾಗಿ ಸ್ಟಿಚ್ ಮಾಡಬೇಕು, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಬರುತ್ತೇನಾದರೆ ಈ ಥರ ಡಬಲಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಅನ್ನೋರು ಒಂದು ಕಾಲು ಭಾಗ ಮೊದಲಿಗೆ ಮಡಚಿ ನಂತರ ಮತ್ತೆ ಕಾಲು ಭಾಗ ಮಡಚಿ. ಸೊ ರೆಡಿ ಆಯಿತು, ನೋಡಿದ್ರಲ್ವ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು 2 ಸರಿಗೆ ಮಡಚಿದ್ದಿದ್ದು, ಮಡಚಿದ್ದು ಕೂಡ ಕಾಣಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಇದು. ಇಲ್ಲಿ ಲೈಟ್ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ.